ಇಸ್ಲಾಂ ಧರ್ಮ ಶಾಂತಿದೂತವಾದ ಇಸ್ಲಾಂ ಧರ್ಮ ನಮಾಜ್ ರೋಜಾ ಜಕಾತ್ ಹಜ್. ಇಸ್ಲಾಂ ಧರ್ಮ ಬಹಳ ದೊಡ್ಡ ಶಾಂತಿದೂತವಾದುದು. ಫೆನೆಟಿಕ್ ಇಸ್ಲಾಂ ಧರ್ಮ ನಮಾಜ್ ಮಾಡುವ ಕೈಗಳಲ್ಲಿ ಬಂದೂಕಿರಬಾರದು. ನಮಾಜ್ ಮಾಡುವ ಕೈಯಲ್ಲಿ ಬಂದೂಕ ಇರಬಾರದು. ನಮಾಜ್ ಮಾಡುವ ಕೈಯಲ್ಲಿ ತಳವಾರ ಇರಬಾರದು. ಭಾವೈಕ್ಯತೆಯ ಬಂಧುಗಳಾಗರಿ ಇಸ್ಲಾಂ ಸಮಾಜದವರು. ನೀವು ಭಾವೈಕ್ಯತೆ ಬಂಧುಗಳು, ನೀವು ಭಾವೈಕ್ಯತೆಯ ಬಂಧುಗಳಾಗರಿ. ಭಾರತ ಬದಲಾಯಿಸಬಹುದು. ದ್ವೇಷಕ್ಕೆ ದ್ವೇಷವೇ ಪರಿಹಾರವಲ್ಲ, ದ್ವೇಷಕ್ಕೆ ಪ್ರೀತಿ ಪರಿಹಾರ. ಇಸ್ಲಾಂ ಸಮಾಜದಲ್ಲಿ ವಿನಂತಿಸ್ಕೊಳ್ತಾನೆ, ಫೆನೆಟಿಕ್ಸ್ ಇಸ್ಲಾಂರಾಗಬಾರದು, ಮೂಲಭೂತವಾದಿ ಇಸ್ಲಾಂರಾಗಬಾರದು. ಇಸ್ಲಾಂ ಧರ್ಮ ಶಾಂತಿದೂತವಾದ ಇಸ್ಲಾಂ ಧರ್ಮ ನಮಾಜ್ ರೋಜಾ ಜಕಾತ್ ಹಜ್. ಇಸ್ಲಾಂ ಧರ್ಮ ಬಹಳ ದೊಡ್ಡ ಶಾಂತಿದೂತವಾದುದು. ಫೆನೆಟಿಕ್ಸ್ ಆಗಬಾರದು. ಟಿಪ್ಪು ಜಯಂತಿ ಈ ಕಾಲದೊಳಗಡೆ ಬೇಕೋ ಬೇಡೋ ಅನ್ನೋದು ಆಮೇಲಿನ ಚಿಂತನೆ. ಆದರೆ ಟಿಪ್ಪು ಜಯಂತಿಗಿಂತ ಪ್ರವಾದಿ ಮಹಮ್ಮದ್ ಪೈಗಂಬರ ಕುರಾನಿನ ಶಾಂತಿ ಬಹಳ ಮುಖ್ಯ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ನೀವು. ಎಷ್ಟು ದೊಡ್ಡವರು ಪ್ರವಾದಿ ಮಹಮ್ಮದ್ ಪೈಗಂಬರ್. ಒಂದು ಕಡೆ ನೀರು ಕುಡಿತಾ ಇರ್ತಾರೆ. ನೀರು ಕುಡಿಯುವಂತ ಸಂದರ್ಭದಲ್ಲಿ ಒಂದು ಚೇಳು ಬಂದವರನ್ನ ಕಡಿಯುತ್ತೆ. ಕಡದಾಗ ಪ್ರವಾದಿ ತೆಗೆದು ಹಾಕಿರೆ ಬಿಡ್ತಾರೆ. ಆ ಸಂದರ್ಭದಲ್ಲಿ ಪ್ರವಾದಿಯನ್ನು ಕೇಳ್ತಾರೆ, ನೀವು ಚೇಳು ಬಿಟ್ರಲ್ಲ ಅಂತ. ಪಕ್ಕದಲ್ಲಿದ್ದ ಶಿಷ್ಯ ಕೇಳ್ತಾನೆ, ಚೇಳನ ಯಾಕೆ ಬಿಟ್ರಿ ಅಂತ ಕೇಳಿದ್ರೆ ಪ್ರವಾದಿ ಹೇಳ್ತಾರೆ, ಅದಕ್ಕೆ ಕುಟುಕುವ ಧರ್ಮ ದೇವರು ಕೊಟ್ಟಿದ್ದಾನೆ, ಅದನ್ನ ಅಲ್ಲಿಂದ ಬಿಡಿಸಿ ಕಳಿಸುವುದು ನನ್ನ ಧರ್ಮ ಅನ್ನತಕ್ಕಂಥ ಮಾತನ್ನ ಹೇಳುತ್ತಾರೆ. ನಮಾಜ್ ಮಾಡುವ ಕೈಗಳಲ್ಲಿ ಬಂದೂಕಿರಬಾರದು.